ವಾರದ ರಜೆಯ ಬಳಿಕ ಮತ್ತೆ ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಪುನರಾರಂಭವಾಯಿತು ವೀಕ್ಷಕರೇ. ಆದರೆ ಇವತ್ತು ಪರಿಷತ್ನಲ್ಲಿ ಚಾಮರಾಜನಗರದ ಶೂಟೌಟ್ ಪ್ರಕರಣ ಸಾಕಷ್ಟು ಗದ್ದಲ ಮತ್ತು ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಪರಿಷತ್ನಲ್ಲಿ ಇನ್ನೂ ಸಹ ಈ ಶೂಟೌಟ್ ಪ್ರಕರಣದ ಗದ್ದಲ ತಣ್ಣಗಾಗ್ತಾ ಇಲ್ಲ. ಘಟನೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು. ಆಗಲೂ ಸಹ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಗದ್ದಲವನ್ನು ಸೃಷ್ಟಿ ಮಾಡಿವೆ. ರಾಮಲಿಂಗಾರೆಡ್ಡಿ ಅವರು ಉತ್ತರಿಸುವ ಸಂದರ್ಭದಲ್ಲಿ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕಿರುವಂಥದ್ದು ನೋಡಿ. ಇದು ಸರ್ಕಾರಕ್ಕೆ ಏಟಿನ ಮೇಲೆ ಏಟು ಅಂತಾರಲ್ಲ, ಹಂಗಾಗೋಗಿದೆ. ಆಲ್ರೆಡಿ ಒಂದು ಕಡೆ KPSC ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾಗೇಂದ್ರ ಅವರನ್ನು ಸಂಪುಟಕ್ಕೆ ತೆಗೆದುಕೊಂಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬರ ನಿರ್ವಹಣೆಯಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ತ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಂಥ BJPಗೆ ಚಾಮರಾಜನಗರದ ಹನೂರಿನ ಅರಣ್ಯದಲ್ಲಿ ಆದಂಥ ಶೂಟೌಟ್ ಪ್ರಕರಣವೂ ಸಹ ಹೊಸ ಅಸ್ತ್ರವಾಗಿ ಪರಿಣಮಿಸಿದೆ. ಏನ್ ಪ್ರಶ್ನೆ ಇದ್ರು ಅವ್ರು ಕೇಳಿ, ಡೌಟ್ಸ್ ಇದ್ರು ಕೇಳ್ಕೊಳ್ಳಿ. ಕಾಪೀಸ್ ಎಲ್ಲ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ, ಆದ್ರೂ ಒಂದ್ಸಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸಭಾಧ್ಯಕ್ಷರೇ, ಕಾವೇರಿ ವನ್ಯಜೀವಿ ವಿಭಾಗ ಸಭಾಧ್ಯಕ್ಷರೇ, ಚಿಕ್ಕನಲ್ಲೂ ಕಾಪೀಸು ಆಯ್ತು. ನಮ್ ಕಾಪಿನೇ ಕೊಟ್ಟಿಲ್ಲ. ಆಯ್ತು ಸರ್, ಇದು ಅವ್ರ ಕಡೆ ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟೇ ಇಲ್ಲ. ಏನಿದು? ಅಲ್ಲ ಕೊಟ್ಟಿಲ್ಲ ಅಂತ ಇಲ್ಲ, ಸರಿಯಲ್ಲ. ಈಗ ಆ ಕಡೆ ಕೊಟ್ಟಿದ್ರಿ, ಇವಾಗಲೇ ಕೊಟ್ಟಿರೋದು ಇನ್ನೂ ಕೊಟ್ಟಿಲ್ಲ, ಇನ್ನೂ ಕಾಪಿ ಬಂದಿಲ್ಲ, ಇನ್ನೂ ಉತ್ತರ ಬಂದಿಲ್ಲ. ಬಂದಿಲ್ಲ, ಅವ್ರಿಗೂ ಬಂದಿಲ್ಲ. ನೋಡಿ, ಬಂದಿದ್ಯಾ? ಈಗ ಕೊಡ್ತಾ ಇದ್ರಿ ಕೇಳಿದ್ದಕ್ಕೆ. ಅಲ್ಲೇ ಬಂದಿದ್ಯಾ? ಇದು ಸರಿಯಲ್ಲ. ನಮಗೂ ಇನ್ನೂ ಕೊಟ್ಟಿಲ್ಲ ಅವರಪ್ಪ, ಇಲ್ಲಿ ಉತ್ತರನೇ ಬಂದಿಲ್ಲ. ಇಟ್ ಈಸ್ ಸರ್ಕ್ಯುಲೇಟೆಡ್ ಟು ದ ಮಿನಿಸ್ಟರ್ಸ್. ಈಗ ಕೊಡ್ತಾ ಇದ್ದಾರೆ, ತಮಗೂ ಕೊಡ್ತಾ ಇದ್ದಾರೆ. ವೇಟ್ ಮಾಡೋದು ಬೇಡ 2 ನಿಮಿಷ. ಸಭಾಪತಿಗಳು ಏನ್ ಹೇಳಿದ್ರು? ಉತ್ತರ ಪ್ರತಿಯನ್ನ ಕೊಡೋದಿಲ್ಲ, ಸ್ಟೇಟ್ಮೆಂಟ್ ಮಾಡ್ತಾರೆ. ಈಗ ಯಾಕೆ ಕೊಟ್ರಿ? ಮತ್ತೆ ಆಯ್ತು, ನೀವೆಲ್ಲ ಒತ್ತಾಯ ಮಾಡಿದ್ಮೇಲೆ ಮಾಡಿಸಿ ಆಯ್ತಲ್ಲ. ಯು ಶುಡ್ ಥ್ಯಾಂಕ್ ಟು ದ ಸ್ಟೇಟ್. ಯು ಶುಡ್ ಥ್ಯಾಂಕ್ ಟು ದ ಸ್ಟೇಟ್. ವಾಟ್ ಇಸ್ ದಿಸ್? ಈಗ ಒಂದು ನಿಮಿಷ ನಾನು ಉತ್ತರ ಕೊಡ್ತೇನೆ. ಒಂದು ನಿಮಿಷ ಮಂತ್ರಿಗಳೇ, ಒಂದು ನಿಮಿಷ ಸಭಾನಾಯಕರೇ, ಒಂದು ನಿಮಿಷ ನೋಡಿ. ಶಾಸಕರೇ, ಒಂದು ನಿಮಿಷ ಕೇಳಿ. ಮಂತ್ರಿಗಳೇ ಕೂತ್ಕೊಳ್ಳಿ. ಇಲ್ಲ, ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ ಸಭಾಧ್ಯಕ್ಷರೇ, ಒಂದ್ ನಿಮಿಷ ಕಾವೇರಿ ವನ್ಯಜೀವಿ ವಿಷಯ ಬಗ್ಗೆ ಹೇಳಿಕೆ ಕೊಡಕ್ಕಿಂತ ಮುಂಚೆ ಯಾವುದೇ ಚರ್ಚೆ ಆಗಬಾರ್ದು ಅಂತ ಹೇಳಿ ರೂಲ್ ನಂಬರ್ 324 ಇದೆ. ದಯವಿಟ್ಟು ಅವ್ರು ಹೇಳಿಕೆ ಕೊಟ್ಟ ಮೇಲೆ ನಿಮ್ದು ಏನೇ ಕ್ಲಾರಿಫಿಕೇಶನ್ ಇದ್ರು ಕೇಳಿ. ಅಲ್ಲ, ಒಂದ್ ನಿಮಿಷ ರವಿಕುಮಾರ್ ಶಾಸಕರೇ, ಒಫಿಷಿಯಲ್ ಕಾಪಿ ಅವ್ರ ಹತ್ರನೇ ಇತ್ತು, ಕೇಳಿ. ಐ ಆಮ್ ವೆರಿ ಕ್ಲಿಯರ್. ನಾನು ಎರಡನೇ ಮಾತು ಹೇಳಲ್ಲ. ಆ ಕಾಪಿಗಳು ಅವ್ರದ ಮಂತ್ರಿಗಳ ಹತ್ರ ಕೊಟ್ಟಿದ್ರು, ಎಕ್ಸ್ಟ್ರಾ ಪ್ರಿಂಟ್ ಮಾಡಿದ್ರು. ಇವಾಗ ಅವ್ರ ಮಂತ್ರಿಗಳು ಮಾತ್ರ ಇತ್ತು, ಎಕ್ಸ್ಟ್ರಾ ಕಾಪಿ ಇದ್ದೈತಿ. ಅವ್ರು ಹೇಳಿದ್ರು ಆಯ್ತು ಕೊಡಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಅಫಿಷಿಯಲ್ ನಾವು ಅದನ್ನ ಕೊಟ್ಟಿರ್ಲಿಲ್ಲ. ನಮ್ಮ ಸದಸ್ಯರಿಗೂ ಯಾರು ಕೊಡ್ಲಿಲ್ಲ. ದಯವಿಟ್ಟು ನೀವು ಇದು ಹೇಳಬಾರ್ದು. ಯಾರು ಕೊಟ್ಟಿಲ್ಲ, ನಾವು ಈ ಮುಂದೆ ಮಾತ್ರ ಇತ್ತು. ನಿಮ್ಮ ಸದಸ್ಯರು ಯಾರು?